ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ವ್ಲಾಗು. ಪುನಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಕಳಿಸಿ ನಾನು ನೋಡೋದು ತುಂಬ ಲೇಟ್ ಆಯಿತು. ನೋಡ್ತಿರ್ಬೋದು ನಾನು ನೈಟಿಲ್ಲೇ ಬಂದಿದ್ದೀನಿ. ಪುನರ್ವು ಬೆಂಗಳೂರಿಗೆ ಹೋಗ್ತೀವಿ ಅಂತ ತುಂಬ ಹಠ ಮಾಡ್ದೆ. ರೆಡಿಯಾಗಿದ್ದವಳು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ನೈಟಿ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಂಡ್ರು. ಮನೆ ಹತ್ರ ಇರೋ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿದ್ವಿ. ಆದರೂ ಕೂಡ ಅವನು ಬಗ್ಲೇ ಇಲ್ಲ, ಕೊನೆಗೂ ಅಳ್ತಾನೆ ಬಂದ. ಗೌರಕ್ಕನಂತೂ ಅಂದರೆ ನಮ್ಮ ಅತ್ತೆನಂತೂ ಕೈ ಬಿಡಲೇ ಇಲ್ಲ, ಅಷ್ಟು ಹಠ ಮಾಡ್ತಿದ್ದ. ಈಗ ಫೈನಲಿ ಅರಸೀಕೆರೆಯಲ್ಲಿ ಇದ್ದೀವಿ. ಇವಾಗ ನಮ್ಮೂರಿಗೆ ಹೋಗಬೇಕು ಅಂದರೆ ನನ್ನ ತವ್ರ ಮನೆಗೆ ಗ್ಯಾಸ್ ಹಾಕಿಸ್ತಾ ಇದ್ದೀವಿ. ಅಂದರೆ ಇನ್ನೆಲ್ಲೂ ಸಿಗಲ್ಲ, ತುಮಕೂರಲ್ಲೇ ಸಿಗೋದು. ಸೊ ಹಾಗಾಗಿ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮನೆಯವರು. ಅದೊಂದು ಪ್ಲಾನಿಂಗ್ ಮಾಡ್ಕೊಂಡವ್ರೆ. ಈಗ ಒಂದು ಎರಡು ಕಾಲಿಗೆಲ್ಲ ನಮ್ಮ ಮನೆಗೆ ಬಂದ್ವಿ. ಅಲ್ಲ ಊರ್ ಮುಂದೆ ಎಲ್ಲ ನಿಂತಿದ್ರಪ್ಪ ಒಟ್ಟಿಗೆ. ಗಂಗಾಧರ ಏರಲ್ಲವ ಅಮ್ಮ ಕರ್ಕೊಂಡು ಹೋಗೋದು. ಏ ಓಕೆ ಸರ್ ಅಂತ ಮುಗಿಸನ್ ಬುದ್ಧ ಮಾತಾಡಿ ನೀನು. ಟೈಮ್ ಆಗುತ್ತೆ ನಮಗೆ, ಬಿಸಿಲು ಸಿಕ್ಕಿಲ್ಲ ನೋಡಿ. ದೂತ್ರಾಯಿನ ಅಲಂಕಾರ ನೋಡುವಯ್. ನಮ್ಮ ಅಪ್ಪಗೆ ಕೆಲಸ ಸರಿಯಾಗೋದು. ಇನ್ನು ನಮ್ಮಮ್ಮ ಬೆಂಗಳೂರಿಗೆ ತಗೊಂಡೋಗೋಕ್ಕೆ ಅಂತ ಸ್ವಲ್ಪ ಟೊಮೊಟೊ ಎಲ್ಲ ತೆಗೆದಿಡ್ತೈತೆ. ಮತ್ತು ಪುರಿ ದೇವ್ರದ್ದು ಇದು ಮುತ್ಕೊಂಡು ಐ ಲವ್ ಯು. ಅಂಗಡಿಗೆ ಹೋಯ್ದೇನು ಮನೆ ಹೋಯ್ದಾ? ಯಾರು ಬೆಳಗಿದ್ದಾರೆ? ಯಾರು ಕರ್ಗಿದ್ದಾರೆ? ದುಡ್ಡಿಮ್ಮ ಇದು. ನಾನು ಸುಬ್ಬಕ್ಕ ಹೊಸದು ಹಂಗೆ ದೌರ್ ಬಂದಿದ್ದು ದೂತ್ರಯ್ಯ ಕುಡಿದ್ವಾ? ಗಂಗೆ ಹೊತ್ಕೊಂಡಿದ್ರಾ? ಸಿಗಾಕಂದ್ಯಾ? ಯಾರು ಹೊತ್ಕೊಂಡಿದ್ದು? ಯಾರು ಗಂಗೆ ಹೊತ್ಕೊಂಡಿದ್ದು? ದೇವ್ರು ಬರ್ಬೇಕಾರೆ ಶಶಾಂಟಂತೆ ಶಾಂತಂತ ದೇವ್ರು ಬಂದಿತ್ತ? ಕುಡಿದ್ರೇನಮ್ಮ? ಹಾಂ ಸುಮ್ಮನೆ ಹೋಯ್ತಾ ಮೂರ್ಗಂಗುವೆ? ಹಾಂ ಮುತ್ಕೊಡೊಂದು ಇನ್ನೊಂದ್ಸತಿ. ಹಾಂ ತಡಿಯಮ್ಮ, ನನ್ನೇ ಬಿಟ್ಟು ಹೋಗ್ತೀಯಲ್ಲಮ್ಮ. ಅಮ್ಮ ನನ್ನೇ ಬಿಟ್ಟು ಹೋಗ್ತೀಯ ಅಲ್ಲಿಗೆ? ಕೊಡ ನೋಡು, ನಾನು ಕಾಲು ಚುಚ್ಚುತ್ತಾ ಇದ್ದಾವೆ. ಅಮ್ಮ ನೀನು ಚಪ್ಪಲಿ ಕೊಡ್ತೀಯಾ? ಹಾಂ ಆಗಲ್ಲ ಬಾ, ಕೊಡ್ತೀಯಾ? ಹಾಂ ಇಲ್ಲ ಬಾರವ ಕೊಡ್ತಂತೆ. ಆಗಲ್ವಾ? ನೀನು ಸಣ್ಣಳಾ, ನಂಗೆ ಆಗಲ್ವಾ? ಹಾಂ ಪುರಿಯಾ ಕೊಟ್ರಲ್ಲಿ ಬೆಳಗ್ಗೆಯಾ? ಅವ್ರು ಚೆಲ್ಲಾಡ್ಯಾರೆ. ಇವತ್ತು ಇದೇ ಕಟ್ಟೆಗೆ ಗಂಗಮ್ಮನ ಮಾಡಿರೋದು. ಇದನ್ನು ತುಂಬ ಇದರಿಂದ ನೋಡ್ಕೋತಾರೆ. ಇಲ್ಲಿ ಯಾವುದು ಮೈಲಿಗೆ ಆಗಂಗಿಲ್ಲ, ಆ ಥರ ದೇವ್ರ ಥರ ಪೂಜೆ ಮಾಡ್ತಾರೆ ಈ ಕಟ್ಟೆನ ನಮ್ಮೂರಲ್ಲಿ. ಅಮ್ಮ ಆ ಕಡೆ ಹೋಗ್ಬಿಡ ಬಾ, ಈ ಕಡೆಗೆ ಬಿದ್ದ್ಯಾ? ನಾವು ಎಲ್ಲಿ ಬಂದಿದ್ದು? ಎಲ್ಲಿಗೆ? ಯಾವಾಗ? ನಿಮ್ಮನೆ ನಾನು ನಿಮ್ಮ ಜಂಬ್ಳು ಬಂಡೆ ನಮ್ದಿದು. ಹಾಂ ಏನಮ್ಮ ಏನ್ ದೇವ ನೋಡಿದ ಅಮ್ಮು ಮಾತಾಡ್ಸೇ ಇಲ್ಲ ನೀನು. ಕರ್ಕೊಂಡು ಹೋಗ್ತೀಯ ನೋಡು. ಇನ್ನು ನಾನು ಬರೋ ಅಷ್ಟರೊಳಗೆ ದೇವರೆಲ್ಲ ಹೊರಟಿತ್ತು. ನಾನು ಬಂದು ಒಂದು 10 ನಿಮಿಷಕ್ಕೇ ದೇವರು ಹೊರಡ್ತು. ಇವಾಗ ಕಳಿಸ್ತಿದ್ದಾರೆ. ಅಂದರೆ ಪಕ್ಕದೂರು ಬಳುಂದೆಲ್ವ, ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ನಾನು ವ್ಲಾಗ್ ಡಿಲೀಟ್ ಮಾಡಿದ್ದೀನಿ. ಇಲ್ಲಾಂದರೆ ತೋರಿಸ್ತಿದ್ದೆ. ನಾನು ಫಸ್ಟ್ ವ್ಲಾಗು ಇದೇ ದೇವ್ರುಗಳನ್ನ ನಮ್ಮ ಊರಿಗೆ ಕರ್ಕೊಂಬಂದಿದ್ವಿ, ಅಂದರೆ ಬೆಳವಾಡಿಗೆ ಕರ್ಕೊಂಬಂದಿದ್ವಿ. ಇದೇ ದೇವ್ರುಗಳದು. ಇವಾಗ ಕಟ್ಟೆ ಗಂಗಮ್ಮಗೆ ಕರ್ಕೊಂಬಂದಿದ್ರು. ಹಾಗಾಗಿ ಇವಾಗ ಗಂಗಮ್ಮ ಎಲ್ಲ ಮುಗೀತಲ್ಲ, ಈಗ ಕಳಿಸೋಕ್ಕೆ ಊರ ಮುಂದೆ ಇದೆ ಕಲ್ಕಟ್ಟೆಗೆ ಕೂರಿಸಿ ಎಲ್ಲ ಅಣ್ಕಾಯಿ ಮಾಡಿಸೋರೆಲ್ಲ ಮಾಡಿಸ್ತಾರೆ. ನಮಗೆ
ಇಡೀ ಊರೇ ಬರುತ್ತೆ ದೇವ್ರನ್ನ ಕಳ್ಸೋಕ್ಕೆ. ಏನೋ ಒಂಥರ ಚೆಂದ, ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದು. ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಇವತ್ತು ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಇವಾಗ ನಾನು ಹಣ್ಕಾಯಿ ತೊಗೊಂಬಂದಿದ್ದೆ, ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತೇವೆ ದೇವರು. ಅದು ಅಡಿಲಿ ಕುತ್ಕೋತೀವಿ, ದೇವರು ಅಡಿಲಿ ಅಂದರೆ ನಾವು ಕುತ್ಕೋತೀವಿ ಲೈನಿಗೆ. ಮೇಲ್ಗಡೆ ಹಿಂಗೆ ಹೊತ್ಕೊಂಡು ಹೋಗೋರು ನಮ್ಮ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಇವತ್ತಂತೂ ನಾನು ಟೋಟಲಿ ಮಿಸ್ ಮಾಡ್ಕೊಂಬಿಟ್ಟೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೆ. ಇನ್ನು ಬಾಳೆಹಣ್ಣಿನ ಪ್ರಸಾದ ಮಾಡಿದ್ರು. ಎಲ್ಲಿಗೆ ಹೋಗ್ತೀಯ ಕಣೆ ಇವಳು? ಅಂಗಡಿವರೆಗೆ ಹೋಗ್ಬೇಕಲ್ಲ, ನೆಚ್ಕೊಂಡು ತಿಂತಾನೆ. ಈಗ ಹೋಗ್ತಾನೆ ಬೆಂಗಳೂರಿಗೆ. ಬಾ, ಈಗ ಹೋಗ್ತಾನೆ ನಾನು ಬೆಂಗಳೂರಿಗೆ. ಅವನು ಅಣ್ಣಯ್ಯ ಈಗ ಬೆಂಗಳೂರಿಗೆ ಹೋಗ್ತಾನಲ್ಲ, ಅವನಿಗೆ ಊಟ ಮಾಡಿಬಿಟ್ಟು ಹೋಗ್ತಾನೆ. ಈಗ ಹೋಗ್ಬೇಕಾ? ಇಲ್ಲ, ನಾನು ಈಗಲೇ ಹೋಗ್ತೀನಿ. ನಾಳೆ ಹೋಗೋದಾ? ಹ್ಞೂ ಸರಿ, ಪುನರ್ವಾಣಿ ಹೇಳ್ದೆ, ನಾಳೆ ಹೋಗೋಣ. ಓಕೆ. ಮತ್ತೆ ಯಾವಾಗಲೂ ತಿಂಗಳಿಗೆ ಒಂದ್ಸತಿ ಗಂಗ ಹಾಂ ಇಲ್ಲ, ಎಲ್ಲರೂ ಕಟ್ಟೆ ಗಂಗಮ್ಮ ಮಾಡ್ತಾ ಅಲ್ವೇನಮ್ಮ? ನಮ್ಮೂರಲ್ಲಿ ಒಂದೇ ಕಟ್ಟೆ ಗಂಗಮ್ಮ. ಅವು ಚಿನುಕ ಗಟ್ಟಿಗೆ ಹೊಡಿಬಾರ್ದು. ಈಗಿನ ಗಂಗಮ್ಮ ಮಾಡ್ಯಾರ. ಬಾ ಏರಿ ಮೇಲೆ ಹೊಡಿ ಅಂತ. ಬಾ ಆಯ್ತು. ಅಮ್ಮ ಬರ್ರಿ ಸುಮ್ಮನೆ. ಅಜ್ಜಿ ಮನೆ ಅಂದ್ರೇ ಒಂದು ಮೂಮೆಂಟು. ಅಂದರೆ ನಮ್ಮ ಪುನರ್ವಿಗೆ ಎರಡೂ ಕಡೆ ಪ್ರೀತಿ ಸಿಕ್ಕಿದೆ. ಅಂದರೆ ನನ್ನ ತಾಯಿ ಮನೆ ಪ್ರೀತಿನೂ ಸಿಕ್ಕಿದೆ, ಅವ್ರ ಅಪ್ಪನ ಮನೆ ಪ್ರೀತಿನೂ ಸಿಕ್ಕಿದೆ. ನಮಗೆ ಯಾವುದದು ನಮಗೆ ಗೊತ್ತೇ ಆಗಲಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಯಾರು ಇಷ್ಟು ಪ್ರೀತಿ ಮಾಡೋರಾಗಲಿ, ನಮಗೆ ಎತ್ಕೊಳ್ಳೋರಾಗಲಿ, ಅಥವಾ ಏನಾದರೂ ನೋವು ಅಂದಾಗ ಸ್ಪಂದಿಸೋದಾಗಲಿ ನಮಗೆ ಯಾರೂ ಇರಲಿಲ್ಲ. ಅಂದರೆ ಅವ್ರವ್ರದ್ದೇ ಜವಾಬ್ದಾರಿಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ನನಗೆ ನನ್ನ ಮಗನ ನೋಡಿದಾಗ ಅದೇ ಖುಷಿ ಆಗುತ್ತೆ. ನಾವಂತೂ ಆ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ತಾತ ಅನ್ನೋದೆಲ್ಲ ನಾವು ಅನುಭವಿಸ್ಲೇ ಇಲ್ಲ. ಇವಾಗ ನನ್ನ ಮಕ್ಕಳಾರು ಚೆನ್ನಾಗಿರಲಿ ಅಂತ ಖುಷಿ ಪಡ್ತೀನಿ. ಅಮ್ಮ ಅವ್ನು ಹೇಳಿದ್ದೇ ಕೇಳುತ್ತೆ. ಅವನಿಗಂತೂ ಇರುವಾರಿ ಖುಷಿ. ಅಲ್ಲೂ ಅಷ್ಟೇ, ನಮ್ಮ ಅತ್ತೆ ಹೇಳಿದ್ದೇ ಕೇಳ್ತಾರೆ. ಅವನಿಗೊಂಥರ ಫುಲ್ಲು ಎಂಜಾಯ್ ಮಾಡಿಕೊಂಡು ಚೈಲ್ಡ್ಹುಡ್ ಕಳೀತಾ ಅವನು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು ಅಲ್ವಾ? ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಂ, ಸುಳಿ ಅಲ್ಲ ಅದು, ಅಲೆ. ಸುಳಿ ಅಂದರೆ ಹಿಂಗೆ ರೌಂಡ್ ಸುತ್ತಲ್ಲ ಅದು. ಡ್ರೆಸ್ ಹಾಕೊಂಡಿದ್ದು ಬಿಚ್ಚಾಸ್ತು. ಅತ್ಲಾಗ ನೈಟಿ ಹಾಕೊಂಡು ಮನೆ ತವ ಇರ್ತೀವಿ ಅಂತ ಅನ್ನೋ ರೇಂಜಿಗೆ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಂಡು ಬಂದಿದ್ದು. ಅದೇ ಅಳ್ತಾ ಗೊತ್ತಾಯ್ತು ಅವನಿಗೆ ಬೆಂಗ್ಳೂರಿಗೆ ಹೋಗ್ತಿದ್ದೀವಿ ಅಂತ. ಆ ಗಾಡಿ ಹತ್ಸೋಕ್ಕೆ ಆ ನಡಿ ಸರ್ಕಸ್ ಮಾಡಿವು. ಸೋರಾಗತ್ತ ಕಣಿ ಈ ಸತಿ. ಅವ್ರ ಅಜ್ಜಿ ಬಿಡಂಗಿಲ್ಲ ಸರ್ಗ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ನೋಡಿ ಕಟ್ಟೆ. ನಾನು ಚೆನ್ನಾಗಿ ಕಾಣ್ತೀನಿ. ಓಹೋ, ನಾನೇನು ಚೆನ್ನಾಗಿ ಕಾಣ್ತೇಲ್ವಾ? ಯಾರು ಬೆಳ್ಳಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಯಾರು ಬೆಳಗ್ಗೆ? ನೀನು ಅದು ಕಟ್ ಮಾಡು ಅಷ್ಟೇ. ಇದರಲ್ಲಿ ಯಾರು ಚೆನ್ನಾಗಿದ್ದಾರೆ ಹೇಳು? ನಾನೇ. ಗುಂಡು ಮುಖ ನಾನು ಚೆನ್ನಾಗಿರೋದು. ಇದು ಕೋಲ್ ಫ್ರೆಂಡ್ಸ್, ಸಾವಡಿಯ ಕೋಲ್ ಇದ್ದಂಗೆ. ಎಲ್ಲ ಕಡೆ ಬೆಂಗಳೂರಿಗೆ ಹೋಗಿ ಯಾವತ್ತು ಬಂದಿದ್ದು ನೀವು? ಅಳವಡಿಗೆ ಹೋಯ್ತು ಮಂಗಳವಾರ ಮಧ್ಯಾಹ್ನ. ಹುಷಾರಿಲ್ಲ ಅಂತ ಹೋಗಿ ಈಗ ಬಂದಿದ್ದು ನೋಡು. ನಾವು ಹುಷಾರಾಗ ಮತ್ತೆ ಅಲಮ್ ಏನಂತ ಸಿಕ್ಕೊಟ್ಟೆ. ಇದು ಅವರ ಫ್ರೆಂಡ್ ಬಂದಾರಂತೆ. 8 ಜನ ಬಂದಿದ್ರು. ಈಗ ಅವರಿಗೆಲ್ಲ ಇಡ್ಲಿ ಮಾಡಿ ಪಲ್ಯ ಮಾಡಿ ತಿನ್ನಿಸಿ ಕಳಿಸಿ ಅವ್ರನ್ನ ಹೋದ ತಕ್ಷಣನೇ ನಾನು ಹೊರಟೆ. ಅವ್ರು ಏನಕ್ಕೆ ಬಂದಿದ್ರು? ಟ್ರಿಪ್ಪಿಗೆ ಚಿಕ್ಕಮಂಗ್ಳೂರಿಗೆ ಬಂದಾರೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಬಂದಿದ್ದು ಗೊತ್ತಾ? ಒಂದು 7-10 kg ಕೋಳಿ ಕೊಯ್ದು 2 ತಂದೂರಿ ಮಾಡಿ ಮನೆಗೆ ತಗೊಂಬಂದಿದ್ರು ಇವತ್ತು ಬೆಳಗ್ಗೆ. ನಾನು ಶನಿವಾರ ನೆನ್ನೆ ತಿನ್ನೋದ್ವಲ್ಲ. ಎಲ್ಲಿಗೂ ಇಲ್ಲ ಸೋಗೋದು, ಹಿಂಗೆ ಹೋಗೋಣ, ಇಲ್ಲ ಸೋಗೋಣ. ಚೆನ್ನಾಗಿ ತಿನ್ಬಿಟ್ಟ. ನಮ್ಮ ಅಪ್ಪ ಮೀನು ಹಿಡಿಯೋದು ತೋರಿಸ್ತೀನಿ ಇವಾಗ. ನಿಮ್ಮ ಅಪ್ಪ ಹಿಡಿತಾನೆ. ಕಳಿಸ್ತೀನಿ. ಇದೊಂದು ಚೂರು ಕ್ಲಿಪ್ ಎಡಿಟ್ ಮಾಡಿ ನಮ್ಮ ಅಪ್ಪಗೆ ಕಳಿಸಿ ಐತೀನಿ ಈಗ ಹಬ್ಬ. ನಾನು ಫೋಟೋ ತೆಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಸೀರೆ ಉಟ್ಕೊಂಡಿದ್ದೆ. ತೆಗಿಸ್ಕೋಬೇಕಾಯ್ತು. ನಿಮ್ಮ ಅಕ್ಕ ಸಾಕ್ಬಿಟ್ಲು ಅವಳು ಯಾವಳ ಮಂತಕ್ಕೆ ಹೋಗಿ. ದಪ್ಪಮೀನು ಬಿತ್ತು ಎಂತದ ದಪ್ಪಮೀನು ಒಟ್ಟಿನ ಗಾನೆ ಬರ್ಸೆಗೆ 3 ಎಷ್ಟಪ್ಪ ಐತು ರಾಜಪ್ಪ? ಐತೆ ದಪ್ಪದು. ಅದ್ರ ಮತ್ತೆ ಒಂದು ಸ್ವಲ್ಪ ಸಿಕ್ಕಿವಾ? 4-5 ಅಷ್ಟೇ. ಬಿಡ ಓ ತುಂಡು ಅಲ್ರಿ ನಾನೇ ಕೂತದ್ದೆ.
ಅಷ್ಟಪ್ಪ ಇತ್ತೇನಣ್ಣ ಮೀನ ಎಂತದ ಏನು ಆಗ ಮೀನೇ ಕಣಮ್ಮ ಮೀನು ಇದಾವೆ ಅದು ಗಾಣ ಹೇಳ್ಕೊಂಡು ಹೋಗೋ ಅಷ್ಟು 2 kg 3 kg ಮೇಲೆ ಇದಾವೆ ಮೀನು ಕೋಡಿ ಬಿಡುತ್ತಲ್ಲ ದೊಡ್ಡ ಕರೆ ಹೊತ್ತೇವೆ ಎಲ್ಲ ಬೀಗು ರಜಪ್ಪ ಒಂದು 2 kg ಇತ್ತಾ ಹ್ಞೂ ನಾಳೆ ಐತಿ. ಓ ಈಗ ರಂಗಣ್ಣ ಫಿಕ್ಸು ಹಾಕಕ್ಕೀಗ ಅಣ್ಣ ಈಗ ಹೇಳಿಯಾ ಫಿಕ್ಸು ರಂಗಣ್ಣಿಂದ ಅಲ್ವೇನು ರಂಗಣ್ಣ ಉಪ್ಪಿನ ಹಾಕ್ತೀಯ ನಾನು ಹುಣಸೆ ಹಣ್ಣು ಹೌದು ಹೌದು ಖುಷಿನೇ ಇಷ್ಟೇ ಅಲ್ಲ ಅದಕ್ಕೆ ನೀವು ಒಂದು 50 kg ಹಿಡ್ಸೋ ಚೀಲ ತಗೊಂಡಿದ್ದೀರಪ್ಪ ಮೊನ್ನೆ ತಾಂಡೋದ್ರಲ್ಲ ಮಲ್ಲಿ ಬ್ಯಾಗ ಅದು ಕೊಡ್ಲೇ ಅಲ್ಲ ಬ್ಯಾಗ್ ಒಳ್ಳೆ ಬ್ಯಾಗ್ ಮಾಡಿಸಿದ್ವಿ. ನನ್ನ ಮಗ ಖುಷಿ ಪಡೋದು ಬಿಡು ಅಷ್ಟೇ ಸಾಕು. ಹಾಂ ನೀವೆಲ್ಲ ಇಲ್ಲೆಲ್ಲ ಬರ್ತೀರನಪ್ಪ ಅವಾಗ ಹೋಯ್ತು ನಾನೇ ಅಪರತ್ತಾ ಇಲ್ಲ ಸರಿಲ್ಲ ಸರಿಲ್ಲ ಮುಂದೆ ಭಾಳನೇ ಕಿತ್ಕೊಂಡವ್ರು ಅವ್ರ ಕಡೆ ಒಂದು ದಪ್ಪ ನಿಂತಿದ್ದು ನೀವೆಲ್ಲ ಮೂರುಗಳು ಏನಕ್ಕೆ ಎಸದಿಲ್ಲ ಕಟೋಳಿ ಕೆಸವು ಇವೆ ಅಂತ ಕಿವು ಒಂದು ಊಟ ಕರ ಬರುತ್ತೆ ಚಿನ್ನು ನೋಡು ನೀನೇ ಫೋನ್ ಮಾಡು. ಚೆನ್ನಾಯ್ತಾ ನಾನು ತಗೋಬೇಕು ಇಟ್ಕ ಇಟ್ಕ ನೀನದ ಕಮಾನ್ ಜೀವ ಆಯ್ತದ ಎಲ್ಲವೂ ಜೀವ ಇರವೆ ನೀರು ಹಾಕ್ಲಕ್ಕ ಒಂದು ಇಷ್ಟ ಏನ್ತದ ನೀರು ತಮ್ಮವು ಹೂ ನೀರು ಹಾಕಿದ ಕೂಡಲೇ ಹೆಂಗ್ ಆಡ್ತಾವ ನೋಡವ ಅಮೂಲಿ ಮೀನು ಪೈ ಇವತ್ತು ಚಿನಿ ಹೆಂಗ್ ಆಡ್ತಾವ ನೋಡು ಇದಂತ ಯಾವ್ದೋ ಬೇರೆ ಬೇರೆ ಜಾತಿ ಅಲ್ಲ ಯಾಕೆ ಅದೇ ಬಿಡ್ಲ ಬಿಡ್ಲ ಬಿಟ್ರೆ ಸಾಕು ಸಿಗಿ ಅಂತ ಅದು ಮಾಡ್ಬೇಡ ನಾವಲ್ಲಿ ಬಿಡೋಣ ಅಂದ್ಕೊಂಡ್ವಿ ಇವನ್ನ ಚಿನಿ ಹೆಂಗ್ ಆಡ್ತಾವ ನೋಡು ಇವೆರಡು ಭಾಳ ಅಂತ ಗಾಡಿ ಕಿತ್ಕೊಂಡು ಇಷ್ಟೊತ್ತಿಗೆ ಮಾಡ್ತೀವಿ ಈಗ ಕಿತ್ಕೊಂಡು ಹೋಯ್ತು ಈಗ ನಾವು ಹಾಕಕ್ ಹೋದ್ವಿ ಅದು ಕಿತ್ಕೊಂಡು ಬಿಡೋತು ಅಲೋ ತಿನ್ಬೇಡ ಪ್ರಿಯ ಎಲ್ಲಿದ್ಯಾ ಹಾಕೊಂಡಲ್ಲ ಇದಕ್ಕೆ ಮತ್ತೆ ಹಿಂಗಾಗ್ತವೆ ಇದು ಬಡನೆಲ್ಲರೂ ಅಲ್ಲಿ ಅಂಗಡಿ ಇಕ್ಕಿರಲ್ಲ ಕಬ್ಬಣದ ಅಂಗಡಿಯ ಬಡನೆಲ್ಲರೂ ಕಬ್ಬಣದ ಅಂಗಡಿ ಇಕ್ಕಿರಲ್ಲ ಅಲ್ಲಿ ಫೋನ್ ಪೇ ಮಾಡ್ತೀನಿ ಗಾಣ ತಂಬ ಫೋನ್ ಪೇ ಮಾಡ್ತೀನಿ ನಿನ್ ಫೋನಿಗೆ ಹ್ಞೂ ತಿಂದು ಕೊಡೋಣ ತಿಂತಿದ್ದು ಫೋನ್ ಪೇ ಮಾಡ್ತೀನಿ ನೋಡು ಹೋಗಿ ಬಂದು ಮತ್ತೆ ನಡೆಸೋದು ನಾವು ಹಿಂಗಂದಿದ್ರ ನಮ್ಮ ಇನ್ನು ಅಲ್ಲಿ ದೇವ್ರ ಹತ್ರದಿಂದ ಬಂದು ಅಮ್ಮ ಬಿಸಿ ಮುದ್ದೆ ಮಾಡಿದ್ರು ಊಟ ಮಾಡಿಕೊಂಡು ಈಗ ಹೊರಡಬೇಕು. ನಮ್ಮ ಪುನರ್ವು ಅಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದ ಅಂತ ಎಲ್ಲರೂ ಅವನ್ನೇ ನೋಡ್ತಾಯಿದ್ರು, ಅದನ್ನೇ ಹೇಳ್ತಾಯಿದ್ರು ನಮ್ಮಮ್ಮ. ಹೆಂಗೆ ಮಾತಾಡ್ತಾನೆ ಇವನು, ಅವ್ರ ಮೊಮ್ಮಗನ ಇವ್ರ ಮೊಮ್ಮಗನ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾನು ನನ್ನ ಮೊಮ್ಮಗ ಅಂದೆ. ಖುಷಿ ಆಗುತ್ತೆ ನನಗೆ ಈ ಥರ ಎಲ್ಲ ಮಾತಾಡೋದು ನೋಡಿರಿ ಅಂತ ಹೇಳ್ತಿತ್ತು ನಮ್ಮಮ್ಮ. ಅವ್ನು ಮಾತಾಡೋದೇ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇತ್ತು. ಬಿಸಿ ಮುದ್ದೆನ ಅವನಿಗೂ ತಿನ್ನಿಸ್ಕೊಂಡು ನಾನು ಊಟ ಮಾಡಿದೆ. ಪುನಿನೂ ಕೂಡ ಒಳಗಡೆ ಊಟ ಮಾಡ್ತಿದ್ದಾರೆ. ಅದಕ್ಕೆ ಅಮ್ಮನಿಗೆ ಹೇಳ್ತಿದ್ದೆ, ಅಮ್ಮ ಟೀ ಮಾಡಿಕೊಡು ಅಂತ. ನನಗೇನೇ ಎಷ್ಟೇ ಹಾಲು ಗಟ್ಟಿ ಹಾಲು ಮಾಡಿದ್ರು ಹಾಲು ಹಾಕಿ ಮಾಡಿದ್ರೂ ನಮ್ಮಮ್ಮ ಮಾಡೋ ಥರ ಟೀ ಅಥವಾ ಹಳ್ಳಿ ಕಡೆ ಮಾಡೋಂಥ ಟೀ ನನಗೆ ಸಿಗೋದೇ ಇಲ್ಲ. ಅದಕ್ಕೆ ಹೇಳ್ತಿದ್ದಮ್ಮ ಟೀ ಮಾಡಿಕೊಡಮ್ಮ ಅಂತ. ಮಾಡ್ತೀನಿ ಊಟ ಮಾಡು ಅಂತ ಹೇಳ್ತಿತ್ತು. ಅವನಿಗೆ ತಿನ್ನಿಸ್ಬಿಟ್ಟು ನಾನು ಊಟ ಮಾಡಿಕೊಂಡೆ. ಉಪ್ಪಿನಕಾಯಿ ಹಾಕಿತ್ತು, ಅದನ್ನು ಕೂಡ ಕೊಡ್ತು. ನಾನು ಹುಣಸೆ ಹಣ್ಣು ಊರಿಂದ ತೊಗೊಂಬಂದಿದ್ದೆ, ಅದನ್ನು ಸ್ವಲ್ಪ ಅಮ್ಮನ ಕೊಟ್ಟು ನಾನು ಸ್ವಲ್ಪ ಎಳ್ಳಿಕಾಯಿ ಉಪ್ಪಿನಕಾಯಿ ಎಲ್ಲ ತೊಗೊಂಬಂದೆ. ಬೆಳವಾಡಿಗೆ ಹೋಗಿದ್ದೆ. ಬೆಳವಾಡ ಮತ್ತೆ ಬೆಳವಾಡಿಗೆ ಹೋಗಿ ಏನ್ ಮಾಡ್ತಿದ್ದೆ? ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಿದ್ದೆ. ಬೋರ್ಡಿಂಗ್ ಸ್ಕೂಲ್ ಅದು ಅಕ್ಕ, ನೀನು ಆ್ಯಕ್ಟಿಂಗ್ಗಳಲ್ಲಿ ಹಂಗೆ ಲೇಟ್ ಆಯ್ತು. ಯಾವ ಕೊಡ್ಕೊಂಡು ಚಾಟಿಯ ಸರಿ ಈಗಪ್ಪ ಕೆಳಕ್ಕೆ ಬರ್ತೀನಿ ಅಂತ ಹೋದ. ಬತಾಸಿ ತಗೋದ ಬತ ಸರಿ ಬರ್ಲಾ, ಬಾಯ್ ಬಾಯ್. ನಮ್ಮ ಮನೆ ಬಿಟ್ಟು ಹೋಗಿ ಒಂಥರ ಫೀಲು. ನಾಳೆ ಕ್ಲೀನ್ ಮಾಡಿ ಮಾಡ್ಕೊಡ್ತೀನಿ ಬಿಡು ಮಗಿಗೆ. ಮಾಡು ಮತ್ತೆ ತಡಿ ಮಿನಿಮಮ್ ಬರ್ಬೇಕಲ್ಲ. ತಡಿಯವ ಹೋಗಕ್ ನಮ್ಮ ಜೊತೆ ಬರ್ತಾನಂತ ಅವನು ಬೆಂಗಳೂರಿಗೆ. ಕೈ ನೋವಾಗುತ್ತಲ್ಲಿಡು ಕೆಳಕ್ಕೆ. ಕೈ ನೋವಾಗಲ್ಲ.
ಇಲ್ಲಿ ಬಾಯ್ ಅಮ್ಮ ಬಾಯ್ ಊರಿಗೆ ಬೆಂಗ್ಳೂರಿಗೆ ಹೋಗ್ತೀನಿ ನಾವು ಬರ್ತೀನಿ ಹಾಂ ಬತ್ತೀನಮ್ಮ ಬತ್ತಿ ಹಂಗೆ ಬತ್ತೀಯಾ ಬತ್ತೀಯಾ ಇವೇ ಏರ್ಕೊಂಡೆ ಅವ ನನ್ನ ತೊಡೆ ಮೇಲೆ ಅದ್ರಲ್ಲಿ ನೀನು ಬೇರೆಯಾ ಅಯ್ಯೋ ಎಲ್ಲಿ ಸತ್ತೋಯ್ರವ ಎಷ್ಟು ನೋಡ್ತೀನಿ ಸರ್ ಅಯ್ಯೋ 2 ಸತ್ತೆ ಹೋಗ್ಯವೆ ಬೆಳಿಗ್ಗೆ ಮೂಡಿರ್ಲಿಲ್ಲ ನಮಗಿಗೆ ತಿರುಗಿಸ್ತೈತೆ ಹೇಳ್ಕೊಟ್ಟಿದ್ದ ಚುಮ್ಮಕಲಾಯ ಚುಮ್ಮಕಲಾಯ ಚುಮ್ಕೆ 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 ಪಪ್ಪು ನೋಡ್ತೀನಿ ನೀವು ಓಡಿಸೋದ ಕಲ್ತ್ಕೊಂತ ಅವನು ಸುಮ್ಮನಿರು ಪಪ್ಪು ಕಲ್ತ್ಕೊಂತಾನೆ ಕಲ್ಕೊಳ್ಳಿ ಬಿಡು ಓ ತಿರುಗಿಸ್ತೈತೆ ಓ ಇದೇನು ಫುಲ್ ರೌಂಡ್ ಆಗುತ್ತೆ ಚುಮ್ಮಕಲಾಯ ಚುಮ್ಮಕಲಾಯ ಚುಮ್ಕೆ 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 ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು ಹೌದಾ ಪೆಟ್ರೋಲ್ ಹಾಕ್ತಿರ್ತೀನಿ ಈಗ ಹಚ್ಚಿದೆ ಫೈನಲಿ ಇನ್ನು ಬೆಂಗಳೂರಿಗೆ ಬಂದ್ವಿ ಇನ್ನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ವ ಅದಕ್ಕೆ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂತೇಳಿ ಬೆಂಗಳೂರಲ್ಲಿ ಗ್ಯಾಸ್ ಹಾಕಿಸ್ತಿದ್ದಾರೆ ನಮ್ಮ ಮನೆಯವರು ಅರಸೀಕೆರೆಯಲ್ಲಿ ಹಾಕ್ಸಿದ್ದು ಲಾಸ್ಟು ಈಗ ಲಗ್ಗೆರೆ ಇದ್ರ ಹತ್ರ ಹಾಕಿಸ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಡ್ಯೂಟಿಗೆಲ್ಲ ಹೋಗ್ಬೇಕು ಇನ್ನು ಯಥಾ ಪ್ರಕಾರ ನಮ್ಮದು ಬೆಂಗಳೂರು ಜೀವನ ಸ್ಟಾರ್ಟ್ ಆಗುತ್ತೆ ಒಂಥರ ಬೋರು ಒಂಥರ ಬೇಜಾರಾಗ್ತಾಯಿತ್ತು ಅದರಲ್ಲಿ ಅಮ್ಮನ ಮನೇಲಂತೂ ನೋಡಿದ್ರಲ್ಲ ಸಹನ ಭವ್ಯ ಆಮೇಲೆ ಗುಂಡ ಪ್ರಿಯಾ ಎಲ್ಲರೂ ಚೆನ್ನಾಗಿ ಪುನರ್ವನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ತಾರೆ ಇನ್ನು ಊರಲ್ಲೂ ಅಷ್ಟೇ ಗುಂಡ ಖುಷಿ ಎಲ್ಲರೂ ಮಿಸ್ ಮಾಡ್ಕೋತೀವಿ ಇನ್ನು ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನನಗೆ ಬೇಜಾರಾಗ್ತಿದೆ ಇನ್ನು ಪುನರ್ವಿಗೆ ಬೇಜಾರಾಗೋದ್ರಲ್ಲಿ ಇದು ತಪ್ಪಿಲ್ಲ ನನಗೆ ಬೋರ್ ಆಗ್ತಿದೆ ಅಂತ ಹೇಳ್ತಿದ್ರು ಇನ್ನು ಬೆಂಗಳೂರುವರೆಗೂ ಬರೀ ನೈಟಿಲೇ ಬಂದ್ಬಿಟ್ಟೆ ಅಪ್ಪ ನಾನೇ ನೋಡ್ಕೊಂಡ್ರೆ ಒಂಥರ ಅನ್ನಿಸ್ತಾ ಇತ್ತು ಇನ್ನು ವಿನಿ ಕೂಡ ನಮ್ಮ ಜೊತೆನೇ ಬಂದ ಬೆಳಗ್ಗೆ ಹೋಗ್ತಾನೆ ಅವನು ಕೂಡ ಇನ್ನು ಇಲ್ಲೇ ಕುಷ್ಕ ಪಾರ್ಸೆಲ್ ತೊಗೊಂಡಿದ್ರು ನನ್ನ ಕೈಲಂತೂ ಆಗಲ್ಲ ಗುರು ಮಾಡೋಕ್ಕೆ ಅಂದೆ ಅದಕ್ಕೆ ಅವ್ರು ಪಾರ್ಸೆಲ್ ತಂದಿದ್ರು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ